ಗೌರ್ಮೆಂಟು ಕೂಡ ನರ ಸತ್ತೋಗಿದೆ ಗೌರ್ಮೆಂಟ್ಗೆ. ಯಾಕೆ ಗೊತ್ತಾ, ಈ ಎಷ್ಟು ಗೌರ್ಮೆಂಟ್ ಬಂದು ಹೋಗಿದ್ದೇವೆ, ಆ ಗೌರ್ಮೆಂಟು ಕೂಡ ಯಾವುದೂ ಕೂಡ ನಮಗೆ ಇವತ್ತು ನನಗೂ ಅಪ್ಪಾಜಿಗೆ ದಾದಾ ಏನಿದ್ದಾರೆ ಇಷ್ಟು ಅವ್ರದ್ದು ದಾದಾ ಏನಿದ್ದಾರೆ ಅವರಿಗೆ ಒಂದು ಕೂಡ ಒಳ್ಳೆ ಕೆಲಸ ಕೂಡ ಗೌರ್ಮೆಂಟ್ ಕೂಡ ಮಾಡಿಲ್ಲ. ಅವ್ರ ಸಮಾಧಿ ಏನಿದೆ ಅಲ್ಲಿ ಇದೆಯಲ್ಲ ಬೆಂಗಳೂರು ಸಮಾಧಿ, ಅಲ್ಲಿ ಲಾಸ್ಟ್ ಟೈಮ್ ನಾವು ಓದೋ ಕೂಡ ಲಾಸ್ಟ್ ಏನಾಯಿತು ಅವ್ರು ಬರ್ತಡೇ ಆಯ್ತಲ್ಲ ಆ ಟೈಮ್ ಹೋಗಿ ಕೂಡ ಅಭಿಮಾನಿ ಕೂಡ ಒಳಗೆ ಕೂಡ ಬಿಡಲಿಲ್ಲ ಅವರು. ಪೊಲೀಸು ಸರ್ಪಗಾವಲು ಇಕ್ಕಿದ್ರು ಕೂಡ ಅವರು. ಓಕೆ, ಪೊಲೀಸು ಸರ್ಪಗಾವಲು ಇಕ್ಕಿದ್ರು, ಆದರೂ ಕೂಡ ನಾವು ಹೋರಾಟ ತುಂಬ ಮಾಡಿದ್ದೀವಿ. ಇಷ್ಟು ನಾವೇನು ಹೋರಾಟ ಮಾಡಿದ್ದೀವಿ ಅದು ಅಪ್ಪಾಜಿಗೆ ಯಾವುದೇ ಕಾರಣಕ್ಕೂ ಕೂಡ ಅದು ಅವಮಾನ ಮಾಡಿದ್ವಿ. ಗೌರ್ಮೆಂಟ್ ಏನಿದೆ ಈ ಗೌರ್ಮೆಂಟು ಅಪ್ಪಾಜಿ ತುಂಬ ಅವಮಾನ ಮಾಡಿದ್ದಾರೆ. ಯಾಕಂತ ಅವರು ತುಂಬ ಒಳ್ಳೆ ಮನುಷ್ಯ. ಇಷ್ಟು ಅವರು ದಾದಾ ಅಂದರೆ ತುಂಬ ಎಲ್ಲ ಇಡೀ ಜಗತ್ತಿಗೆ ಗೊತ್ತು ಬಿಡಿ, ದಾದಾ ಯಾರು ಅಂತ ಜಗತ್ತಿಗೆ ಗೊತ್ತು. ತುಂಬ ಒಳ್ಳೆ ಮನುಷ್ಯ ಅವರು. ಅವ್ರಿಗೆ ಸರ್ಕಾರ ಅವಮಾನ ಮಾಡ್ತಿದೆ. ಸರ್ಕಾರಕ್ಕೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಓಕೆ, ಅವ್ರ ಕೈಲಿ ಆಗಲ್ವಾ, ಅವ್ರು ಓಪನ್ ಹೇಳ್ಬೇಕು ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತ ಹೇಳಿದ್ರೆ ನಾವು ಇನ್ನು ಮುಂದೆ ಅಭಿಮಾನಿಗಳು ನಾವೇನಿದ್ದೀವಿ ₹1 ಕೂಡ ದುಡ್ಡಾಗಿ ಕೂಡ ಸಮಾಧಿ ನಾವು ನಿರ್ಮಾಣ ಮಾಡ್ತೀವಿ. ಅವ್ರು ಓಪನ್ ಹೇಳ್ಬೇಕು ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ.